ಹಲೋ ವೀಕ್ಷಕರೇ, ಮಮತಾ ಫುಡೀಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಸಮ್ಮರ್ ಸ್ಪೆಷಲ್ಲು, ಬೇಸಿಗೆ ಕಾಲ ಸ್ಟಾರ್ಟ್ ಆಗಿದೆಯಲ್ಲ, ಈ ಸಮ್ಮರ್ಗೋಸ್ಕರ ನಾವು 3 ಥರದ್ದು ಡ್ರಿಂಕ್ಸ್ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ನೋಡೋಣ. ಬಾಯಿ ದಾಹ ತುಂಬ ಆಗುತ್ತಲ್ಲ, ಮತ್ತು ನಮ್ಮ ಬಾಡಿನೂ ತುಂಬ ಹೀಟ್ ಆಗ್ತಾ ಇರುತ್ತಲ್ಲ, ಅದಕ್ಕೋಸ್ಕರ ಹೆಲ್ತಿಯಾಗಿರೋಂಥ 3 ಡ್ರಿಂಕ್ಸ್ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ ನಾನು. ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಅದಕ್ಕೆ ನಾನು ಒಂದ್ಸಲ ತೋರಿಸ್ತಾ ಇದ್ದೀನಿ. ಫಸ್ಟು ಲೆಮನ್ ಪಂಚು. ಇದು ನಮ್ಮ ಬಾಡಿನ ತಂಪಾಗಿಸುತ್ತೆ ಮತ್ತು ಬಾಯಿಗೆ ದಾಹ ತೀರಿಸುತ್ತೆ. ಇದು ತುಂಬ ಸಿಂಪಲ್ಲು ಮತ್ತು ಈಸಿಯಾಗಿ ಮಾಡ್ಬೋದು. ಇದನ್ನು ಬನ್ನಿ ಹೆಂಗೆ ಮಾಡೋದಂತ ಹೇಳ್ಬಿಟ್ಟು ನೋಡೋಣ. ನಾನು ಕಸ್ತೂರಿ ಬೀಜನ, ಅಂದರೆ ಸಬ್ಜಾ ಬೀಜ ಅಂತಾರೆ, ಸಬ್ಜಾ ಸೀಡ್ಸ್ ಅಂತಾರೆ, ಇದನ್ನು 1 ಟೀ ಸ್ಪೂನ್ ತೊಗೊಂಡು ನೀರು ಹಾಕ್ಬಿಟ್ಟು ಒಂದು 5 ನಿಮಿಷ ನೆನೆಯಕ್ಕೆ ಬಿಡ್ತಾ ಇದ್ದೀನಿ. ಇದು ನಮಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದು ನಮ್ಮ ಬಾಡಿನ ತಂಪಾಗಿಸುತ್ತೆ. ಇದು ಈಗ ಒಂದು ಬೌಲ್ ತೊಗೊಂಡು ಆ ಬೌಲಲ್ಲಿ ಒಂದು ಐಸ್ ಕ್ಯೂಬ್ಸ್, ಒಂದು ಸ್ವಲ್ಪ, ಒಂದು ನಿಂಬೆಹಣ್ಣು ಹಾಕ್ಕೋಬೇಕು. ಒಂದು ನಿಂಬೆಹಣ್ಣು ಫುಲ್ ಒಂದು ಜ್ಯೂಸ್ ನಾನು 1 ಗ್ಲಾಸ್ಗೆ ಆಗೋಷ್ಟು ತೋರಿಸ್ತಾ ಇದ್ದೀನಿ. ಮತ್ತು 2 ಟೇಬಲ್ ಸ್ಪೂನು ಸಕ್ಕರೆ, 1 ಹಸಿಮೆಣ್ಸಿನ್ಕಾಯಿ, ಈ ಥರ ನಾನು ಒಂದು ಸ್ವಲ್ಪ ಈ ಥರ ಓಪನ್ ಮಾಡಿ ಹಾಕ್ತಾಯಿದ್ದೀನಿ. ನೀವು ಜಾಸ್ತಿ ಮಾಡ್ಕೊಳ್ಳೋದಾದರೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡ್ರು ಒಳ್ಳೆಯದು. ಈಗ ಅದಕ್ಕೆ ನೀರು, ಸ್ವಲ್ಪ ತಣ್ಣಗಿರೋ ಅಂಥ ನೀರು 1 ಗ್ಲಾಸ್ ಹಾಕ್ತಾಯಿದ್ದೀನಿ. 1 ಪಿಂಚು ಸಾಲ್ಟ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು ಇವಾಗ ನೆನೆಸಿರೋಂಥ ಸಬ್ಜಾ ನೋಡಿ, ಸಬ್ಜಾ ಕಸ್ತೂರಿ ಬೀಜ ನೋಡಿ, ಸಬ್ಜಾ ಸೀಡ್ಸು ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು ಅದನ್ನು 1 ಟೀ ಸ್ಪೂನ್ ಹಾಕಿ ಅದನ್ನು ಚೆನ್ನಾಗಿ ಇವಾಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಈ ಥರ ಮುಚ್ಚಳ ಇರೋ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಅದನ್ನು ಈ ಥರ ಚೆನ್ನಾಗಿ ಒಂದು 5 ನಿಮಿಷ ಈ ಥರ ಶೇಕ್ ಮಾಡ್ಕೋಬೇಕು. ಆವಾಗ ಆ ಥರ ಶೇಕ್ ಮಾಡೋದ್ರಿಂದ ಚೆನ್ನಾಗಿ ಅದರಲ್ಲಿರೋ ಮೆಣಸಿನ್ಕಾಯಿ ಘಾಟು ಮತ್ತು ಆ ಸಬ್ಜಾ ಬೀಜ, ನಿಂಬೆಹಣ್ಣು, ಸಕ್ಕರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿಬಿಟ್ಟು ತುಂಬ ಟೇಸ್ಟಿಯಾಗಿರುತ್ತೆ. ಇಷ್ಟೇ. ಈಗ ನಾನು ಸರ್ವಿಂಗ್ ಗ್ಲಾಸ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಇದನ್ನು ನಾವು ತಣ್ಣಗೆ ಮಾಡಿಕೊಂಡು ಕುಡಿದ್ರೆ ಅಂತೂ ನಮಗೆ ಹೆಲ್ತ್ ಬೆನಿಫಿಟ್ಸ್ಗೆ ಒಳ್ಳೆಯದು. ಬಾಯಿ ದಾಹ ತೀರುತ್ತೆ. ಲೆಮನ್ ಜ್ಯೂಸ್, ಮಾಮೂಲಿ ನಿಂಬೆಹಣ್ಣು ಜ್ಯೂಸಿಂತ ಈ ಥರ ಮಾಡ್ಕೊಂಡು ಕುಡಿದ್ರೆ ಅಂತೂ ತುಂಬ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಇಷ್ಟಪಟ್ಟು ಕುಡಿತಾರೆ ಇದನ್ನು. ಇಷ್ಟೇ. ಇದನ್ನು ಲೆಮನ್ ಪಂಚ್ ರೆಡಿಯಾಗಿದೆ. ಈಗ ನೆಕ್ಸ್ಟ್ ಡ್ರಿಂಕು ಕುಕುಂಬರ್ ಜ್ಯೂಸು, ಸೌತೆಕಾಯಿಯಿಂದ ಮಾಡುವಂಥ ಜ್ಯೂಸು. ಇದು ನಮಗೆ ಗೊತ್ತಿರೋಂಗೆ ಸೌತೆಕಾಯಿ ನಮಗೆ ಡಯೆಟ್ಟು, ಬಾಡಿ ಸ್ಲಿಮ್ ಆಗಿಸುತ್ತೆ ಮತ್ತು ನಮ್ಮ ಬಾಡಿನ ತಂಪಾಗಿಸುತ್ತೆ ಇದು ಅಲ್ವಾ. ಕುಕ್ಕುಂಬರಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆಯಲ್ಲ, ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಅಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇದಂತೂ ನನಗೆ ತುಂಬ ಫೇವ್ರೇಟು. ನಾನು ಒಂದು ಚಿಕ್ಕ ಸೌತೆಕಾಯಿನ ಈ ಥರ ಅರ್ಧ ತೊಗೊಂಡು 1 ಗ್ಲಾಸ್ಗೆ ಆಗೋಷ್ಟು ತೋರಿಸ್ತಾ ಇದ್ದೀನಿ. ನಾನು ಈ ಥರ ಚಿಕ್ಕ ಚಿಕ್ಕ ಓಲ್ಡ್ ಮಾಡಿಕೊಂಡು ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಈಗ ಅದ್ರ ಜೊತೆಗೆ ಉಪ್ಪು ಒಂದು ಸ್ವಲ್ಪ, ಅಂದರೆ ಒಂದು 1/4 ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೋಬೇಕು. ಸಕ್ಕರೆ 2 ಟೇಬಲ್ ಸ್ಪೂನ್ ಸಕ್ಕರೆ. ಈ ಪ್ಲೇಸಲ್ಲಿ ನೀವು ಜೇನುತುಪ್ಪ ಯೂಸ್ ಮಾಡ್ಕೋಬೋದು. ಈಗ ಕಟ್ ಮಾಡಿರೋಂಥ ಶುಂಠಿನ ನಾನು ಅರ್ಧ ಇಂಚು ಶುಂಠಿ ತೊಗೊತಾ ಇದ್ದೀನಿ. ಒಂದು ಸ್ವಲ್ಪ ಪುದೀನ, ಅಂದರೆ 1 ಟೀ ಸ್ಪೂನ್ ಅಷ್ಟು ಪುದೀನ ಹಾಕಿ ಈಗ ಅದಕ್ಕೆ ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕ್ಕೋಬೇಕು. ಹಾಕ್ಬಿಟ್ಟು 1 ನಿಂಬೆಹಣ್ಣು ಹಾಕಬೇಕು. ನಾನು 1 ನಿಂಬೆಹಣ್ಣು ಜ್ಯೂಸ್, 1 ನಿಂಬೆಹಣ್ಣು ಫುಲ್ ಹಾಕ್ತಾಯಿದ್ದೀನಿ. ಈಗ ಅದನ್ನು ಲಿಡ್ ಕ್ಲೋಸ್ ಮಾಡಿಕೊಂಡು ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು. ನಾವು ಐಸ್ ಕ್ಯೂಬ್ಸ್ ಎಲ್ಲ ಹಾಕಿರ್ತೀವಲ್ವ, ಅದಕ್ಕೆ ನೀರೇನು ಹಾಕೋದು ಬೇಡ. ಹಿಂಗೆ ನೋಡಿ ಅದನ್ನು ಇವಾಗ ಫಿಲ್ಟ್ರ್ ಮಾಡಿಕೊಂಡು ಎಷ್ಟು ನೈಸಾಗಿ ಆಗುತ್ತೋ ಅಷ್ಟು ನೈಸಾಗಿ ಮಾಡ್ಕೊಂಡಿರೋದನ್ನ ಫಿಲ್ಟ್ರ್ ಮಾಡ್ಕೋಬೇಕು. ಇಲ್ಲ ನಾವು ಹಂಗೆ ಬೇಕಾದರೂ ಕುಡಿಬೋದು. ಅದರಲ್ಲೆಲ್ಲ ಚೆನ್ನಾಗಿರೋದೆಲ್ಲ ಸೌತೆಕಾಯಿ ಎಲ್ಲ ಹಂಗಂಗೆ ಸಿಗ್ತಾಯಿದ್ರೂ ಚೆನ್ನಾಗಿರುತ್ತೆ. ನೋಡಿ ನಾನೆಲ್ಲ ಇವಾಗ ಈ ಥರ ಶೋಧಿಸ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಮಿಕ್ಸಿಂಗ್ ಗ್ಲಾಸಿಗೆ ತೊಗೊಂಡು, ಸರ್ವಿಂಗ್ ಗ್ಲಾಸಿಗೆ ತೊಗೊತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕಿ ನೋಡಿ, ಪೆಪ್ಪರ್ ಪೌಡ್ರ್, ಕಾಳು ಮೆಣಸಿನ ಪುಡಿನ ನಾನು ಒಂದು 1/4 ಟೀ ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ. ಇದು ಬೇಕಾದರೆ ಸ್ಕಿಪ್ ಮಾಡ್ಕೋಬೋದು, ಆಪ್ಷನಲ್ ಮಾತ್ರ. ಇದು ಹಾಕ್ಕೊಂಡ್ರೆ ಅಂತೂ ತುಂಬ ಘಾಟಾಗಿ ತುಂಬ ಚೆನ್ನಾಗಿರುತ್ತೆ. ಈಗ ಅದಕ್ಕೆ ಒಂದು ಸ್ವಲ್ಪ ಐಸ್ ವಾಟರ್ ಹಾಕ್ಬಿಟ್ಟು ಸರ್ವಿಂಗ್ ಗ್ಲಾಸಲ್ಲಿ ಸರ್ವ್ ಮಾಡಿಕೊಟ್ರೆ ಅಂತೂ ಆಯಿತು. ಅಷ್ಟೇ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕೀಗ. ಆ ಪೆಪ್ಪರ್ ಪೌಡರು, ಐಸ್ ಕ್ಯೂಬ್ಸ್ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು, ಅಷ್ಟೇ. ಈಗ ನಾನು ಗಾರ್ನಿಷ್ಗೋಸ್ಕರ ಒಂದು ಸ್ವಲ್ಪ ಸೌತೆಕಾಯಿ ಕಟ್ ಮಾಡಿ ಇಡ್ತಾಯಿದ್ದೀನಿ. ಇಷ್ಟೇ. ರೆಡಿಯಾಗಿದೆ. ಕುಕುಂಬರ್ ಜ್ಯೂಸು ರೆಡಿಯಾಗಿದೆ. ಸೌತೆಕಾಯಿ ಜ್ಯೂಸ್ ಈ ಥರ ಮಾಡಿ ನಾವು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕುಡಿದ್ರೆ ನಮ್ಮ ಬಾಡಿ ಒಂದೇ ದಿನಕ್ಕೆ ಎಷ್ಟು ಹೀಟಾಗಿದ್ದರೂ ತಂಪಾಗೋಗ್ಬಿಡುತ್ತೆ. ಅಷ್ಟು ಬೆನಿಫಿಟ್ಸ್ ಇದು. ಈಗ ನೆಕ್ಸ್ಟು ಲಾಸ್ಟ್ ಬಂದುಬಿಟ್ಟು ಮಸಾಲ ಮಜ್ಜಿಗೆ. ಇದು ಆಲ್ಮೋಸ್ಟ್ ನಮಗೆಲ್ಲರಿಗೂ ಗೊತ್ತಿರುತ್ತೆ, ನಾವೆಲ್ಲ ಆಲ್ಮೋಸ್ಟ್ ಮನೆಯಲ್ಲೇ ಮಾಡ್ಕೊತಿರ್ತೀವಲ್ವ. ಈಗ ಹೆಂಗೆ ಮಾಡೋದು ಅಂತ ಹೇಳಿದ್ರೆ, ಇದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಒಂದು ಅರ್ಧ ಇಂಚು ಶುಂಠಿ, ಅದಕ್ಕೆ ಒಂದು ಸ್ವಲ್ಪ ಪುದೀನ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು,
ಅದಕ್ಕೆ 1 ಹಸಿಮೆಣಸಿನಕಾಯಿ, 1 ನಿಂಬೆಹಣ್ಣು ಹಾಕ್ತಾ ಇದ್ದೀನಿ ನಾನು. 1 ನಿಂಬೆಹಣ್ಣು ಫುಲ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಉಪ್ಪು ರುಚಿಗೆ ನೋಡ್ಕೊಂಡು ಹಾಕ್ಕೋಬೇಕು. ನಾನು ಅರ್ಧ ಟೀ ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ. ಇದು ಜೀರಿಗೆ ಪುಡಿನ 1/4 ಟೀ ಸ್ಪೂನು ಜೀರಿಗೆ ಪುಡಿ ಹಾಕ್ತಾ ಇದ್ದೀನಿ. ಇವಾಗ ಒಂದು ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕ್ಕೊಂಡು ಅದಕ್ಕೆ ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು. ಒಂದು ಸ್ವಲ್ಪ ತರಿ ಇದ್ರೂ ಆಗುತ್ತೆ. ಈಗ ಅದಕ್ಕೆ ನೋಡಿ, ಇದು ಕೆನೆ ಏನು ಇರಬಾರ್ದು, ಆ ಥರ ಮೊಸರು ತೊಗೊತಾ ಇದ್ದೀನಿ ನಾನು. ಅದನ್ನು ಅರ್ಧ ಲೀಟ್ರ್ ಮೊಸರು ತೊಗೊಂಡು ಈಗ ಅದಕ್ಕೆ ಒಂದು ಸ್ವಲ್ಪ ಒಂದು ರೌಂಡ್ ಹಾಕ್ಕೊಂಡು ಈಗ ಅದಕ್ಕೆ ಅರ್ಧ ಲೀಟ್ರ್ ಮೊಸರಿಗೆ 1.5 ಲೀಟ್ರ್ ನೀರು ಹಾಕಬೇಕು. ಇದು ಆಯುರ್ವೇದಿಕ್ಕಾಗಿ ಹೇಳ್ತಾ ಇದ್ದೀನಿ ನಾನು. ಯಾವಾಗಲೇ ಆಗಲಿ ನಾವು ಮೊಸರನ್ನ ಹಂಗೆ ಕುಡಿಬಾರ್ದು, ಅದಕ್ಕೆ 3ರಷ್ಟು ನೀರು ಹಾಕ್ಕೋಬೇಕು. ನಾನು ಇವಾಗ ಒಂದು ಸ್ವಲ್ಪನೇ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ. ಆಯುರ್ವೇದಿಕ್ಕಾಗಿ ಹೇಳೋದು ಆಯುರ್ವೇದಿಕ್ ಡಾಕ್ಟ್ರುಗಳೆಲ್ಲ ಹೇಳೋದು ಅರ್ಧ ಲೀಟ್ರ್ ನೀರಿಗೆ ಅಂದರೆ 3ರಷ್ಟು ಅಂದರೆ 1.5 ಲೀಟ್ರಷ್ಟು ನೀರು ಹಾಕಬೇಕು. ನೋಡಿ ಅಷ್ಟೇ. ಇವಾಗ ಸರ್ವಿಂಗ್ ಗ್ಲಾಸ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಇಷ್ಟೇ ಆಗಿದೆ ಈಗ ಮಸಾಲ ಮಜ್ಜಿಗೆ. ನೀವು ಮನೇಲಿ ಟ್ರೈ ಮಾಡಿ. ಮೂರು ಥರ ಡ್ರಿಂಕ್ಸನ್ನು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.